ನಡೆಸ್ಕೊಡ್ತಾಯಿದ್ರು ರೈತರಿಗೆ ಅಲ್ವಾ. ಇದನ್ನು ಮುಸ್ಲಿಂ ಸೈಡು ಹೇಳಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಮಾತಾಡೋದ್ರಿಂದ ಹೊರಗೆ ಬಂತು. ಆಮೇಲೆ ಇನ್ನೊಂದು ಅದನ್ನು ಮಾಡ್ತೀವಿ ಅವಶ್ಯಕತೆ ಇರಲಿಲ್ಲ, ಪ್ರಶ್ನೆ ಇಲ್ಲ. ಅದಾಲತ್ ಮಾಡಿ ಹಾಳು ಪ್ರಶ್ನೆ ಇರಲಿಲ್ಲ. ವಲಸೆ ಮಾಡ್ಕೊತೀವಿ. ಇಬ್ರಾಹಿಂ ಸಾಹೇಬ್ರ ನೇತೃತ್ವ ವಹಿಸಿದ್ದಾರೆ. ಆಮೇಲೆ ಏನು ರೈತರು ಈ ಒಕ್ಕೋಟ್ ಜಮೀನು ಕಳ್ಕೊತಾ ಇದ್ದು ಅದ್ರ ಪರಿಹಾರ ಸರ್ಕಾರದವ್ರು ಒಕ್ಕೋಟಿಗೆ ಕೊಟ್ಬಿಟ್ಟಿವಿ ಅಷ್ಟೇ. ನಾವು ರೈತರು ಅದಕ್ಕೆ ಒಂದು ಗುಂಟೆನೂ ಪ್ರವೇಶ ಮಾಡಂಗಿಲ್ಲ. ಅದನ್ನೆಲ್ಲ ರೆಸಲ್ಯೂಷನ್ ಮಾಡೇಬಿಟ್ರು. ಅದಾದ್ಮೇಲೆ ಇನ್ನು ಅದಾದ್ಮೇಲೆ ಸಿದ್ದರಾಮಯ್ಯ ಮಾತಾಡಿದ್ರು, 70,000 ಎಕರೆ ಆಗಿದೆ ಕೊಟ್ರು. 15 ವರ್ಷ ಈಗಲೇ ಕೊಡೋದು ಅಷ್ಟೇ. 15 ವರ್ಷ ಕೊಡಿ ಸರ್ಕಾರದ ಒಟ್ಟಿನಲ್ಲಿ ಎಲ್ಲೆಲ್ಲಿ ಮಠದ ಜಮೀನು ಇದೆಯೋ ಅದನ್ನು ಯಾರು ಅನುಭವದಲ್ಲಿದ್ದಾರೆ ಯಾರ ಹೆಸರಿಗೆ ಮಾಡಿದೆ ಅವನೇ ಅಂತ ಇದನ್ನು ಸ್ಪಷ್ಟ. 50 ವರ್ಷದಿಂದ ಇದ್ದಾರೆ, 25 ವರ್ಷದಿಂದ ಯಾರು ಅನುಭವದಲ್ಲಿದ್ದಾರೆ ಅವರು ಪಾಣಿ ಅವ್ರ ಹೆಸರಿಗೆ ಬಂತು ಮಾಡಿಸಿ ಅವ್ರಿಗೆ ಡಾಕ್ಯುಮೆಂಟ್ ಅದೇ ಡಾಕ್ಯುಮೆಂಟ್ ಮಾಡಿಕೊಡ್ಬೋದು. ಅದನ್ನು ನಿರ್ಣಯ ಸಿದ್ದರಾಮಯ್ಯ ಹೇಳೋಕ್ಕೆ ನೋಡು ಇದು ಆಗ್ತಿರಲಿಲ್ಲ, ಹಿಂಗೆಲ್ಲ ಆಗುತ್ತೆ. ಸೊ ನಾನು ತಮ್ಮ ಅಪ್ಪ ಪಡಿತೀನಿ. ಫೋನ್ ಓಕೆ. ದೇವರು ಒಳ್ಳೆ ಶುಭವಾಗಿ ಅಮ್ಮಾರಿ ಕರಿಯಪ್ಪ ನಿಮ್ಮ ನಂಬರ್ ನಿಮ್ಮ ಮನೆ ಸಂತೃಪ್ತಿಯಾಗಿರಲಿ. ಭಾಳ ಒಳ್ಳೆ ಊಟ ಮತ್ತೆ ತಂಪಿಗಾಯ್ತು. ಸ್ವಲ್ಪ ಅದೇ ಬೆಸ್ಟು. ಮುಂದಿನ ಸಲ ಬಾಡೋಟಕ್ಕೆ ಬರುವಾಗ ನೋಡುವ. ಬರ್ತೀನಿ ಮಗ, ಬರ್ತೀನಿ ನೋಡಿ.